ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಸಿಂಪಲ್ ಆಗಿ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ಟ್ರಿಕ್ಕನ್ನು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿಯಾಗಿ ಏನು ಮಾಡೋಣಪ್ಪ ಅಂತಂದರೆ ಒಂದು ಅಪ್ಲಿಕೇಶನಲ್ಲಿ ನಾವು ಲೈವ್ ಆಗಿ ಮಾಡೋಣ ಗೈಸ್. ಓಕೆನಾ? ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಪೂರ್ತಿ ವಿಡಿಯೋನ ವಾಚ್ ಮಾಡಿರಿ. ಫ್ರೆಂಡ್ಸ್ ನೋಡಿರಿ, ಫಸ್ಟು ಟ್ರಿಕ್ಕು. ಸೊ ಯಾವ ಒಂದು ಟ್ರಿಕ್ಕನ್ನು ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಹೇಳ್ತೀನಿ. ಸೊ ಆ್ಯಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಟ್ರಿಕ್ಕನ್ನು ಯಾವ ರೀತಿಯಾಗಿ ನಾವು ಅನಲೈಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಗೈಸ್ ನೋಡಿರಿ, ಇದರಲ್ಲಿ ನಾವು ಗೇಮ್ ಪ್ಲೇಯನ್ನು ಮಾಡ್ತಾ ಇದ್ದೀವಿ. ಸೊ ಗೇಮ್ ಪ್ಲೇ ಮಾಡುವಾಗ ನಾವು ಯಾವ ರೀತಿಯಾಗಿ ಪ್ಲೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಅಮೌಂಟನ್ನು ನೋಡೋದಾದರೆ 6 ಆ್ಯಂಡ್ 8. ಸೊ 67,000 ಮತ್ತು 83,000. 6 ಮತ್ತು 8 ಅಂದರೆ ಎಷ್ಟಾಗುತ್ತೆ? 6 ಪ್ಲಸ್ 8 ಎಷ್ಟು ಅಂದರೆ 14 ಆಗುತ್ತೆ. ಸೊ 14 ಅಲ್ವಾ? ಸೊ ಓಕೆ, 14 ಅಂತ ಬರಿತೀನಿ. ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು 14 ಮೈನಸ್ 1. ಸೊ 14 ಮೈನಸ್ 1 ಅಂತಂದ್ರೆ ನಮ್ಗೆ ಎಷ್ಟಾಗುತ್ತೆ ಗೈಸ್? 13 ಆಗುತ್ತೆ. ಸೊ 13 ಅನ್ನೋದು ಗೈಸ್ ನೋಡ್ರಿ, ಇದು ಸರಿ ಬೇಸ ಸಂಖ್ಯೆ ಅಂತ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಸರಿ ಸಂಖ್ಯೆ, ಓಕೆನಾ? ಇದು ಸರಿ ಸಂಖ್ಯೆ ಮತ್ತು ಇದು ಬೆಸ ಸಂಖ್ಯೆ, ಓಕೆನಾ? 13 ಅನ್ನೋದು ಒಂದು ಬೆಸ ಸಂಖ್ಯೆ ಆಗುತ್ತೆ. ಬೆಸ ಸಂಖ್ಯೆ ಅಂದರೆ ಇದು ಟೈಗರ್ ಅಂತ ಅಂದ್ಕೊಳ್ಳಿ, ಟೈಗರ್, ಮತ್ತು ಇದು ಡ್ರ್ಯಾಗನ್. ಇದು ಒಂದು ಟ್ರಿಕ್. ಇದು ಯಾವಾಗ ನಮಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇನ್ನು ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನೋಡ್ರಿ, ಇವಾಗ ಲಾಸ್ಟ್ ನೋಡೋಣ. ಡ್ರ್ಯಾಗನ್ ಬಂದಿದೆ ರಿಸಲ್ಟ್. ಸೊ ಓಕೆ, ಇವಾಗ ನೋಡ್ರಿ, ನಾವು ಇದರಲ್ಲಿ ಚೆನ್ನಾಗಿ ಮಾಡ್ಕೋಬೋದು ಡೈಲಿ. ಸೊ ಇದರಲ್ಲಿ ನೋಡ್ರಿ 8 ಮತ್ತು ಇದರಲ್ಲಿ 7. ಸೊ 8 7 ಅಂತಂದರೆ ಎಷ್ಟಾಗುತ್ತೆ? ಫಾರ್ ಎಕ್ಸಾಂಪಲ್ 8 ಮತ್ತು ಪ್ಲಸ್ 7 ಎಷ್ಟಾಗುತ್ತೆ? 8 7 ಅಂತಂದರೆ 15 ಆಗುತ್ತೆ. 15ರಲ್ಲಿ ಮೈನಸ್ 1 ಅಂದರೆ 14. 14 ಅನ್ನೋದು ಒಂದು ಸರಿ ಸಂಖ್ಯೆ. ಸರಿ ಸಂಖ್ಯೆ ಬಂತಂದರೆ ನಾವು ಏನು ಮಾಡಬೇಕು? ನಾವೇನು ಮಾಡಬೇಕು? ಕಟ್ಟಬೇಕು. ಸೊ ಓಕೆ, ನಾನು ಏನು ಮಾಡ್ತಾಯಿದ್ದೀನಿ? ಡ್ರ್ಯಾಗನ್ಗೆ ಕಟ್ತಾಯಿದ್ದೀನಿ. ಸೊ ನೀವೇನು ಮಾಡಿಯಪ್ಪ ಅಂತಂದರೆ, ಸೊ ಯಾವಾಗಲೂ ಕೂಡ ಯಾವುದೇ ರೀತಿಯ ಕಟ್ಟಿ 101% ಗ್ಯಾರಂಟಿಯಾಗಿ ಯಾವುದೂ ಕೂಡ ಬರಲ್ಲ. ಬಟ್ ಆದರೆ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ನೋಡಿರಿ, ಡ್ರ್ಯಾಗನ್ ಕಟ್ಟಿದೆ. ಸೊ ಡ್ರ್ಯಾಗನ್ ನಮಗೆ ಒಂದು ಚೆನ್ನಾಗಿ ಮಾಡಿಕೊಡ್ತು ಗೈಸ್, ಓಕೆನಾ? ಸೊ ಡ್ರ್ಯಾಗನ್ ಅನ್ನೋದು ನಮಗೆ ಚೆನ್ನಾಗಿ ಕೊಡ್ತು. ಸೊ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ತುಂಬ ಸಿಂಪಲ್ಲಾಗಿ ನಿಮಗೆ ಟ್ರಿಕ್ಕನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾದ ಒಂದು ಟ್ರಿಕ್ಕನ್ನು ಯಾವಾಗಲೂ ಕೂಡ ಫಾಲೋ ಮಾಡಬೇಕು. ಸೊ ನೋಡಿರಿ, ಸೊ ಇದರಲ್ಲಿ ಸ್ವಲ್ಪ ಟ್ರಿಕ್ನ ಯೂಸ್ ಮಾಡೋದಾದ್ರೆ ಇಲ್ಲಿ 3x ಪ್ಲ್ಯಾನನ್ನು ನಾವು ಯೂಸ್ ಮಾಡಬೇಕು. 3x ಪ್ಲ್ಯಾನ್ ಯಾವ ರೀತಿಗೆ? ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಕೂಡ ಬೇಸಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಸೊ ಇಷ್ಟು ಅಮೌಂಟು, ಇಷ್ಟು ಏನಿದೆ ಇಷ್ಟು ಇಟ್ಕೋಬೇಕು ಮಿನಿಮಮ್. ಸೊ ನನ್ನಿಂದ 100ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ನೋಡಿರಿ, 100 ಗೈಸ್ ನೋಡ್ರಿ, ನಾನು ಮಾತಲ್ಲಿ ಸ್ವಲ್ಪ ನಿಮಗೆ ಬೇರೆ ಬೇರೆ ಮಾತಾಡ್ತಾ ಇದ್ದೀನಿ. ಬಟ್ ತಲೆ ಕೆಡಿಸ್ಕೊಬಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಅಷ್ಟೆ. 100 ಮತ್ತು ಇಲ್ಲಿ 300 ಮತ್ತು ಅದೇ ರೀತಿಯಾಗಿ ಇದರಲ್ಲಿ ನೋಡಬೇಕಪ್ಪ ಅಂತಂದರೆ ಇದು 400 ಆಗುತ್ತೆ ಎರಡು ಕೂಡಿ, ಓಕೆನಾ? ಸೊ ನೆಕ್ಸ್ಟ್ ನೀವು ರಿಸ್ಕ್ ತೊಗೋಬೇಕಂದ್ರೆ 900 ಆಗುತ್ತೆ. ಬಟ್ ಆದರೆ ನಾವು ರಿಸ್ಕ್ ಏನು ಬೇಡಪ್ಪ ಅಂತಂದರೆ ಇದು 400 ಕವರ್ ಆಗಿಬಿಟ್ಟು ನಮಗೆ ಪ್ರಾಫಿಟ್ ಬಂದರೆ ಸಾಕಂದರೆ ನೀವು ಇದರಲ್ಲಿ 600 ಕೂಡ ಮಾಡ್ಬೋದು, ಓಕೆನಾ? 600 ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಇವು ಮೂರನ್ನು ಕೂಡಿಸಿದಾಗ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ರಿ, ಫಸ್ಟ್ ಲೆವೆಲ್ 100, ಸೆಕೆಂಡ್ ಲೆವೆಲ್ 300, ಥರ್ಡ್ ಲೆವೆಲ್ 600 ಅಂದ್ಕೊಳ್ಳಿ. 600 300 100 ಅಂದರೆ 1000 ಆಗುತ್ತೆ. ಸೊ ಇದು 4th ಲೆವೆಲ್. ಸೊ ನಮಗೆ 1000 ಮಾತ್ರ ರಿಕವರ್ ಆಗಬೇಕಂದ್ರೆ ಒಂದು 1200 ಕಟ್ಟಿ ಅಷ್ಟೇ. ಇದು 4th ಲೆವೆಲ್ ಗೈಸ್, ಓಕೆನಾ? ಸೊ ಇದು ಕಡಿಮೆ. ಇಲ್ಲ ಡೈರೆಕ್ಟ್ 3x ಯೂಸ್ ಮಾಡಬೇಕಂದ್ರೆ ಈ ರೀತಿಯಾಗಿ ಯೂಸ್ ಮಾಡಬೇಕಾಗುತ್ತೆ, ಓಕೆ? ಸೊ ಇದು 3x ಆಗುತ್ತೆ. ಇದು ಹೈ ಅಮೌಂಟ್ ಹೋಗುತ್ತೆ, ಅದು ಬೇಡ ನನಗೆ. ನಾನು ಹೇಳೋದು ನೋಡಿ, ಇದನ್ನು ಫಾಲೋ ಮಾಡಿ. 100 300 ಮತ್ತು ಅದೇ ರೀತಿ ಇದರಲ್ಲಿ 900 ಬರಬೇಕು, ಬೇಡ 600. ಆಮೇಲೆ ಇದು ಎಲ್ಲ ಕೂಡ 1000 ಆಗುತ್ತೆ. ಸೊ ಇಲ್ಲಿ 1200. ಸೊ ಇದು 4 ಲೆವೆಲ್ ನೀವು ಏನಾದರೂ ಕ್ರಾಸ್ ಆದರೆ ಅಂದರೆ ಸೊ ಓಕೆ. ನೆಕ್ಸ್ಟ್ 5th ಲೆವೆಲ್ ಹೋಗೋದು ಬೇಡ. ಸೊ 5th ಲೆವೆಲ್ ಹೋಗೋದು ಬೇಡ. ಸೊ 5th ಲೆವೆಲ್ ಹೋಗಬಾರ್ದಂದ್ರೆ ನಾವು ನೆಕ್ಸ್ಟ್ ಯಾವ ರೀತಿಗೆ? ಸೊ 1200 600 300. ಸೊ ನಾವು ಇವಾಗ 2, ಓಕೆನಾ? 2 8 400. ಸೊ 5th ಲೆವೆಲ್ನಲ್ಲಿ ನಾವು ಏನು ಮಾಡಬೇಕು? 400 ಅಥವಾ 500 ಅಂದರೆ ಇದು 2 ಅನ್ನೋದು ರಿಕಾರ್ಡ್ ಮಾಡ್ಕೋಬೇಕು. ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ರಿಕವರ್ ಮಾಡ್ಕೋಬೇಕು ಎಲ್ಲಿ? 5th ಲೆವೆಲ್ನಲ್ಲಿ. ಆ್ಯಂಡ್ ರಿಕವರ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟ್ ನಾವು ಏನು ಮಾಡಬೇಕು? ಇದು ಮತ್ತೆ ಏನು ಉಳಿತೆ? 600 1200 1800 ಉಳಿತೆ. ಸೊ ಆವಾಗ ನೆಕ್ಸ್ಟ್ ನಾನು ಏನು ಮಾಡಬೇಕಂದ್ರೆ ವಿನ್ ಆಗಿರ್ತೀರ. ಸೊ ವಿನ್ ಆದಮೇಲೆ ನೆಕ್ಸ್ಟು 1 ರಿಕವರ್ ಆಗಿರುತ್ತೆ. ಇದು 600ನಲ್ಲಿ ನೀವು ಡಿವೈಡೆಡ್ ಬೈ 2 ಅಂದರೆ 300 ಮಾಡ್ಕೋಬೋದು. ಬಟ್ ಆದರೆ ನಾನು ಏನು ಹೇಳ್ತೀನಿ, 200 ಕಟ್ಟಿ. ಸೊ ನೆಕ್ಸ್ಟ್ ಯಾವಾಗ ಕನ್ಫರ್ಮೇಷನ್ ಸಿಗುತ್ತೆ? ಕನ್ಫರ್ಮೇಷನ್ ಸಿಗಿದಾಗ 500ಗೆ ಹೋಗಿ. ಸೊ 200 ವಿನ್ ಆಗಿಲ್ಲ ಅಂದ್ರೆ 500 ಹೋದರೆ ಅಂದರೆ ಸೊ ಇದರಲ್ಲಿ ಅರ್ಧ ಹೋಗುತ್ತೆ. ಸೊ ಈ ರೀತಿಗೆ ರಿಕವರ್ ಮೋಡ್ನಲ್ಲಿ ರಿಕವರ್ ಮಾಡ್ತಾ ಹೋಗಬೇಕು ಗೈಸ್. ನೋಡಿರಿ, ಇದು ರಿಕವರ್ ಮಾಡ್ಕೊಳ್ಳೋದು ಎಲ್ಲವನ್ನು ಬಿಟ್ಬಿಡಿ.
ಸೊ ಓನ್ಲಿ ಟ್ರಿಕ್ನ ಜೊತೆಗೆ ಟ್ರಿಕ್ಕನ್ನು ಪ್ಲೇ ಮಾಡಿ. ಸೊ ಟ್ರಿಕ್ ಯೂಸ್ ಮಾಡಬೇಕಂದ್ರೂ ಕೂಡ ಮಿನಿಮಮ್ 4 ಲೆವೆಲ್ ನಾವೇನು ಮಾಡಬೇಕು 4 ಲೆವೆಲ್ ಇಟ್ಕೋಬೇಕು. ಸೊ 4 ಲೆವೆಲ್ ನಾವು ಆರಾಮಾಗಿ ಇಟ್ಕೊಂಡಿದ್ವಿ. 4 ಲೆವೆಲಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ ಈ ಒಂದು ಟ್ರಿಕ್. ಓಕೆ ಗೈಸ್, ಇವಾಗ ಟ್ರಿಕ್ ಅಪ್ಲೈ ಮಾಡೋಣ. ಸೊ ನೆಕ್ಸ್ಟು ಯಾವ್ದು ಬರುತ್ತೆ ಅಂತ ನೋಡೋಣ. ನಮಗೆ ಲಾಸ್ಟ್ ಟೈಮ್ ನಾವು ನೋಡಿಲ್ಲ ಯಾವುದು ನಂಬರ್ ಇತ್ತಂತ. ಸೊ ಇವಾಗ ನಂಬರ್ ನೋಡ್ಕೊತೀನಿ ನಾನು. ಸೊ ಈ ಕಡೆ ಬಂತು 3, ಈ ಕಡೆ ಬಂತು 7, ಓಕೆ, ಈ ಕಡೆ ಬಂತು 4, ಈ ಕಡೆ ಬಂತು 7. ಸೊ ಯಾವುದಪ್ಪ ಅಂತಂದರೆ 41,000 ಅಪ್ಪ ಅಂತಾರೆ 4 ನಂಬರು, 79,000 ಅಪ್ಪ ಅಂದರೆ 7 ನಂಬರ್. 4 + 7 ಎಷ್ಟಾಗುತ್ತೆ? 4 + 7 ಎಷ್ಟಾಗುತ್ತಪ್ಪ ಅಂದ್ರೆ 11 ಆಗುತ್ತೆ. 11 - 1 ಅಂದರೆ 10 ಆಗುತ್ತೆ. 10 ಅನ್ನೋದು ಒಂದು ಸರಿ ಸಂಖ್ಯೆ. ಇದು ಸರಿ ಸಂಖ್ಯೆ, ಇದು ಬೆಸ ಸಂಖ್ಯೆ. ಸೊ ಇದು 10 ಅನ್ನೋದು ಒಂದು ಸರಿ ಸಂಖ್ಯೆಪ್ಪ ಅಂದ್ರೆ ನಾವು ಸರಿ ಸಂಖ್ಯೆಯ ಕಡೆಗೆ ಹೋಗಬೇಕು. ಓಕೆ, ಸೊ ನಾನು ಫಸ್ಟ್ ಲೆವೆಲ್ ಸರಿ ಸಂಖ್ಯೆಯ ಕಡೆ ಹೋಗಿದ್ದೀನಿ. ಸೊ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಕಾಯಿನ್ ಇತ್ತು ಅನ್ನೋದು ನೀವು ನೋಡಿದಿರಿ, ಓಕೆನಾ? ಸೊ ಈ ಸರಿ ಸಂಖ್ಯೆಯ ಕಡೆ ಹೋಗಿದ್ದೀನಿ. ಸೊ ಬರಲಿಲ್ಲ, ಆದರೂ ಕೂಡ ಓಕೆ, ಯಾಕಂದರೆ ನಮ್ಮದು 4th ಲೆವೆಲ್ ತನಕ ಅಮೌಂಟ್ ಇದೆ. ಸೊ 4th ಲೆವೆಲ್ ತನಕ ಆರಾಮಾಗಿ ನೋಡ್ತಾ ಹೋಗ್ಬೋದು. ತುಂಬ ಈಸಿ ಪ್ರೊಸೆಸ್. ಓಕೆ, ಸೊ ನೆಕ್ಸ್ಟ್ ನಾವು ಯಾವತ್ತು ನೋಡ್ಬೇಕು ಇವಾಗ? 300 ನೋಡ್ಬೇಕು ಇವಾಗ, ಓಕೆನಾ? ಸೊ 300 ಅಂತಂದರೆ ಲಾಸ್ಟ್ ನಮ್ದು ಏನು ಬಂದಿತ್ತು? ಫಾರ್ ಎಕ್ಸಾಂಪಲ್ ಎಷ್ಟು ನಂಬರ್ ಬಂದಿತ್ತು ನಾನು ನೋಡಲಿಲ್ಲ. ಸೊ ಇವಾಗ ಸ್ಕಿಪ್ ಮಾಡ್ಕೊತೀನಿ. ಸೊ ಲಾಸ್ಟ್ ನನಗೆ ಎಷ್ಟು ನಂಬರ್ ಬಂದಿತ್ತು ಅಂತ ನಾನು ನೋಡಲಿಲ್ಲ, ಇವಾಗ ಸ್ಕಿಪ್ ಮಾಡ್ಕೊತೀನಿ. ಸರಿ ಸಂಖ್ಯೆ ಬಂತಂದರೆ ಈ ಕಡೆ, ಬೆಸ್ಟ್ ಸಂಖ್ಯೆ ಬಂತಂದರೆ ಈ ಕಡೆ. ಸೊ ಈ ಒಂದು ಟ್ರಿಕ್ಕು ಉಲ್ಟಾ ಕೂಡ ಮಾಡಬೇಕಾಗುತ್ತೆ. ಯಾವಾಗ ಉಲ್ಟಾ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಇವಾಗ 6, ಇಲ್ಲಿ 5. 6 + 5 ಎಷ್ಟಾಗುತ್ತಪ್ಪ ಅಂತಂದರೆ 11. 11 - 1 10. 10 ಅನ್ನೋದು ಒಂದು ಸರಿ ಸಂಖ್ಯೆ. ಸರಿ ಸಂಖ್ಯೆಪ್ಪ ಅಂತಂದರೆ ನಾವು ಇಲ್ಲಿ ಬರಬೇಕು. ಓಕೆ, ಇಲ್ಲಿ ಸರಿ ಸಂಖ್ಯೆಯಲ್ಲಿ ಬಂದಿದ್ದೀನಿ. ಸೊ ಸರಿ ಸಂಖ್ಯೆಯಲ್ಲಿ ಬಂದಾಗ ನಾವು ನೆಕ್ಸ್ಟ್ ಇದೇ ಒಂದು ಟ್ರಿಕ್ನ ಸೇಮ್ ಅಪೋಸಿಟ್ನ ಕೂಡ ನಾವು ಹೋಗಬೇಕಾಗುತ್ತೆ. ಯಾವಾಗ ಅಪೋಸಿಟ್ ಹೋಗಬೇಕು ಏನು ಅಂತ ಫುಲ್ ಡೀಟೇಲ್ ಹೇಳ್ತೀನಿ ನೋಡಿರಿ. ಫಸ್ಟ್ ಇವಾಗ ಸರಿ ಸಂಖ್ಯೆ ಇದೆ. ಸೊ ಸರಿ ಸಂಖ್ಯೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಸೊ 7, 3 ಸರಿ ಸಂಖ್ಯೆ ಬಂತು, ಡ್ರ್ಯಾಗನ್ ಬಂತು ಗೈಸ್. ರಿಸಲ್ಟ್ ನೋಡಿರಿ, 285 ಕಾಯಿನ್ ಬಂದುಬಿಟ್ಟು ನಿಮಗೆ ಕ್ರೆಡಿಟ್ ಆಯಿತು. ತುಂಬ ಸಿಂಪಲ್. ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಇಲ್ಲಿ ಇತ್ತು ನೋಡಿದ್ದೀರಾ. ಸೊ ಇವಾಗ ಎಷ್ಟು ಕಾಯಿನ್ ಇದೆ ನೋಡ್ಕೊಳ್ರಿ, ತುಂಬ ಈಸಿ. ಸೊ ಓಕೆನಾ? ಸೊ ಲಾಸ್ಟ್ ಯಾವಾಗಲೂ ಕೂಡ ಈ ನಂಬರ್ ಜ್ಞಾಪಕ ಇಟ್ಕೊತ ಹೋಗಬೇಕು ಗೈಸ್, ಓಕೆನಾ? ಫಾರ್ ಎಕ್ಸಾಂಪಲ್ ಅದೇ ರೀತಿಗೆ ಕೆಲವೊಂದು ಸಲ ಟ್ರೆಂಡನ್ನು ಕೂಡ ನೀವು ನೋಡಬೇಕು. ಟ್ರೆಂಡ್ ನೋಡಿದಾಗ ಇವಾಗ ಇದು ಬರೋ ಒಂದು ಟ್ರೆಂಡ್ ನಡೀತಾ ಇದೆ. ಸೊ ಇದಕ್ಕೆ ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು 5 0 ಹಾಕಿದ್ರೆ ನಡೆಯುತ್ತೆ, ಓಕೆನಾ? ನೋಡಿ ಟ್ರೆಂಡ್ನ ಪ್ರಕಾರ ಸೊ ಇದು ಬರುತ್ತೆ ಅಂತ ಕನ್ಫರ್ಮೇಷನ್ ಇತ್ತು. ಒಂದು ಸ್ವಲ್ಪ ಹಾಕೊಂಡ್ರೆ ಸೊ ಸ್ವಲ್ಪ ಚಾರ್ಜಸ್ ನಮಗೆ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಈ ರೀತಿ 2 4 ಈ ರೀತಿಯಾಗಿ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟು ಇದೇ ರೀತಿಯಾದ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಡೈಲಿ ನೀವು ಇಲ್ಲಿ ಎಷ್ಟು ಮಾಡ್ಕೋಬೋದಪ್ಪ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ, ಓಕೆನಾ? ತುಂಬ ಚೆನ್ನಾಗಾಗುತ್ತೆ. ಸೊ ತುಂಬ ಚೆನ್ನಾಗಿ ನಾವು ಇಲ್ಲಿಂದ ಪಾಕೆಟ್ನಲ್ಲಿ ಹಾಕೊಂಡ್ಬಿಟ್ಟು ಹೋಗ್ಬೋದು. ಸೊ ನಾನು ಮಾತಾಡೋದು ನಿಮ್ಗೆ ಸ್ವಲ್ಪ ಅರ್ಥ ಆಗ್ತೇ ಇರ್ಬೋದು, ಆದರೆ ನಿಮಗೆ ಅರ್ಥ ಆಗ್ತಾ ಇದೆ. ಸೊ 101% ಅರ್ಥ ಆಗ್ತದೆ. ಸೊ 8 2 8 2 ಅಪ್ಪ ಅಂತಂದರೆ ಎಷ್ಟಾಗುತ್ತೆ? 8 + 2 10. 10 - 1 9. ಸೊ 9 ಅನ್ನೋದೊಂದು ಬೆಸ ಸಂಖ್ಯೆ ಇದೆ ನೋಡ್ರಿ. ಇದು ಬೆಸ ಸಂಖ್ಯೆ, ಇದು ಯೆಲ್ಲೋ ಕಲರ್ದು ಬೆಸ ಸಂಖ್ಯೆ. ಇದು ಟೈಗರ್ ಇದೆಯಲ್ಲ, ಬೆಸ ಸಂಖ್ಯೆ ಇದು. ಸೊ ಇವಾಗ ನಾವು ಬೆಸ ಸಂಖ್ಯೆಗೆ ಹೋಗೋಣ. ಸೊ ಬೆಸ ಸಂಖ್ಯೆಗೆ ನಾನು ಫಸ್ಟ್ ಲೆವೆಲ್. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು? ಸೊ ಟ್ರಿಕ್ ಯೂಸ್ ಮಾಡ್ಬೋದು. ಬೆಸ ಸಂಖ್ಯೆ ಬರುತ್ತಾ ಇಲ್ವೋ ನೋಡೋಣ. ಸೊ ನೋಡಿರಿ ಗೈಸ್, ಬೆಸ ಸಂಖ್ಯೆ ಬರಲಿಲ್ಲ, 6A ಬಂತು. ಬಟ್ ಇಲ್ಲಿ 3 8. ಸೊ ಇವಾಗ ನೋಡಿರಿ 8 3 8 + 3 ಅಂದರೆ ಎಷ್ಟಪ್ಪ ಅಂದರೆ 11 - 1 ಅಂದರೆ ಇವಾಗ ಸರಿ ಸಂಖ್ಯೆ ಬಂತು ನಮಗೆ. ಸೊ ಸರಿ ಸಂಖ್ಯೆಗೆ ಹೋಗ್ಬೇಕು ಇವಾಗ. ಸೊ ಈ ಸೆಕೆಂಡ್ ಲೆವೆಲ್, ಫಸ್ಟ್ ಲೆವೆಲ್ ಹೋಯ್ತಲ್ಲ ನಮ್ಮ ಕೈ ತಪ್ಪಿ, ಅದಕ್ಕೋಸ್ಕರ ಸೆಕೆಂಡ್ ಲೆವೆಲ್ ನೋಡೋಣ ಇವಾಗ. ಈ ಸೆಕೆಂಡ್ ಲೆವೆಲನ್ನು ನೋಡಿಬಿಟ್ಟು ನಾವು ಆರಾಮಾಗಿ ಏನು ಮಾಡ್ಬೋದು? ಸೊ ಇಲ್ಲಿ ಚೆನ್ನಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಡೈಲಿ ನಮಗೆ ಚೆನ್ನಾಗಾಗುತ್ತೆ ಇಲ್ಲಿ ನಾವು ಮಾಡ್ತಾ ಹೋದ್ವಿ ಅಂದರೆ. ನೋಡ್ತಾ ಇರ್ಬೋದು 10. ಸೊ ಇದು ನಮಗೆ ಸರಿ ಸಂಖ್ಯೆದ ರಿಸಲ್ಟ್ ಬಂತು. ಸೊ ಈ ರೀತಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಡೈಲಿ ಬೇಸಸ್ನಲ್ಲಿ ಒಂದು ಚೆನ್ನಾಗಿ ಮಾಡ್ಕೋಬೋದು ಇಲ್ಲಿಂದ ಎಲ್ಲವೂ ಕೂಡ, ಓಕೆನಾ? ಸೊ ಲಾಸ್ಟ್ ನಂಬರ್ ಎಷ್ಟಿತ್ತು ಅಂತ ನನಗೆ ನೋಡೋಕ್ಕಾಗಲಿಲ್ಲ. ಸೊ ಓಕೆ, ಸೊ ಒಂದು ಗೇಮ್ ಸ್ಕಿಪ್ ಮಾಡ್ಕೊಳ್ರಿ, ಇನ್ನೊಂದು ಪ್ಲೇ ಮಾಡಿ. ಒಂದು ನಂಬರ್ ನೋಡಿದ್ರೆ ಸ್ಕಿಪ್ ಆಗುತ್ತೆ. ಟ್ರೆಂಡ್ ನೋಡೋದಾದರೆ ಇವಾಗ ಟ್ರೆಂಡ್ನ ಪ್ರಕಾರ ಇದು ಬರೋ ಚಾನ್ಸ್ ಇದೆ, ಟ್ರೆಂಡ್ನ ಪ್ರಕಾರ ಇದು ಬರೋ ಚಾನ್ಸ್ ಇದೆ. ಸೊ ನೋಡಿ ಹೇಳಿದೆ ಅಲ್ವಾ, ಟ್ರೆಂಡ್ನ ಪ್ರಕಾರ ಇದು ಬರೋ ಚಾನ್ಸ್ ಇದೆ ಅಂತ. ಸೊ ಇದು ಬಂತು. ಈ ಟ್ರೆಂಡನ್ನು ಹೇಗೆ ಗೊತ್ತಾಗುತ್ತೆ? ನಾನು ಟ್ರೆಂಡ್ ನೋಡಿಬಿಟ್ಟು ಇದು ಬರುತ್ತೆ, ಸೊ ಇದು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ನಿಮಗೆ. ಪ್ಲೇ ಗೊತ್ತಾಗುತ್ತೆ ಅಂದರೆ ತುಂಬ ಸಿಂಪಲ್. ಸೊ ಏನಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಪ್ರತಿದಿನ ನಿಮಗೆ 3 ಸೆಷನ್ ತೊಗೋತಾ ಇರ್ತೀವಿ. 3 ಸೆಷನ್ನಲ್ಲಿ ಒಂದು ಚೆನ್ನಾಗಿ ಆಗುತ್ತೆ ಗೈಸ್, ಓಕೆನಾ? ಚೆನ್ನಾಗಿ ಎಷ್ಟಪ್ಪ ಅಂತಂದರೆ ಇಷ್ಟಾಗುತ್ತೆ ಗೈಸ್, ಇಷ್ಟರಿಂದ
ಇಷ್ಟರ ತನಕ ಆಗುತ್ತೆ. ಸೊ ಡೈಲಿ ಮಾಡ್ಕೋಬೋದು. ಎಷ್ಟು ಇಡಬೇಕಪ್ಪ ಅಂತಂದರೆ ಇಷ್ಟು ಇಟ್ಕೋಬೇಕು ಮಿನಿಮಮ್ ಇದು ಪ್ಲೇ ಮಾಡೋದು ನಾವು ಇಷ್ಟು ರುಪೀಸಿಂದ ಪ್ಲೇ ಮಾಡಬೇಕಂದ್ರೆ ಮಿನಿಮಮ್ ಇಷ್ಟು ಇಟ್ಕೋಬೇಕು. ಆಮೇಲೆ ಇಷ್ಟು ಡೈಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಇಲ್ಲ ನಿಮ್ಮ ಹತ್ರ ಇಷ್ಟೇ ಇದೆ ಮಿನಿಮಮ್ ಅಂತ ಅಂದ್ಕೊಳ್ರಿ ಇಷ್ಟು. ಸೊ ಇಷ್ಟಪ್ಪ ಅಂತಂದರೆ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆನಾ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಬಟ್ ನೀವು ಇಂದ ಸ್ಟಾರ್ಟ್ ಮಾಡಬೇಕು 50 150 ಈ ರೀತಿಯಾಗಿ. ಸೊ ಇದ್ರದ್ದು ಏನಿದೆ ನೋಡಿರಿ ಚಾರ್ಟನ್ನು ನಾನು ಈ ಒಂದು ಗ್ರೂಪ್ನಲ್ಲಿ ಕೊಡ್ತೀನಿ. ಈ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸೊ ಬೆಸ್ಟು ಇದೆ ಇದರಲ್ಲಿ, ಡೈಲಿ ಭಾರಿ ಬೆಸ್ಟಾಗಿ ಮಾಡ್ಕೊತಾರೆ ಎಲ್ಲರೂ ಕೂಡ, ನೀವು ಕೂಡ ಮಾಡ್ಕೋಬೋದು. ಇದೇ ರೀತಿಯಾದ ಬೇರೆ ಬೇರೆ ಟ್ರಿಕ್ ನಾನು ತೊಗೊಂಬರ್ತಾ ಇರ್ತೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.